ಪುರಸಭಾ ಕಚೇರಿಯ ಕಚೇರಿ ವ್ಯವಸ್ಥಾಪಕರಾದ ನವೀನ್ ಸರ್ ಅವರು ಆಗಮಿಸಿದ್ದಾರೆ. ಅವರು ಈ ಕಾರ್ಯಕ್ರಮದ ಕುರಿತು ಅವೆಲ್ಲ ಯಾವ ದೇಶದಲ್ಲಿದ್ದೀವಿ? ಭಾರತನ ಜೋಡಿಸ್ಬೇಕಾ ಭಾರತನ ಜೋಡಿಸ್ಬೇಕಾ? ಜೋಡಣೆ ಆಗಿದೆ ಅಂತಾನೆ ಆಲ್ರೆಡಿ. ನಮ್ಮ ಭಾರತ ಇತಿಹಾಸದಲ್ಲಿ ನಾವು ಸ್ವತಂತ್ರ ಆಗುವಾಗ ನಮ್ಮ ಬೇರೆ ಬೇರೆ ಪ್ರಾಂತ್ಯಗಳು ನೀವೆಲ್ಲ ಓದಿದ್ದೀರಾ, ಹೊಸದಾಗಿ ಹೇಳ್ಬೇಕಾಗಿಲ್ಲ. ಯಾರು ನಮ್ಮನ್ನೆಲ್ಲ ಒಗ್ಗೂಡಿಸಿದ್ರು, ಸರ್ದಾರ್ ವಲ್ಲಭಭಾಯಿ ಪಟೇಲು ಬೇರೆ ಬೇರೆ ರಾಜ್ಯಗಳು ಹಂಚಿ ಹೋಗಿದ್ದನ್ನೆಲ್ಲ ಒಂದು ಕಡೆ ಸೇರಿಸಿ ಅದನ್ನು ಭಾರತ ಅಂತ ಮಾಡಿದ್ರು. ಅದೇ ರೀತಿ ಕರ್ನಾಟಕ ಕೂಡ ಮೈಸೂರು ರಾಜ್ಯ ಅಂತಿತ್ತು, ಹೌದಾ? ಆಮೇಲೆ ಯಾರು ಕರ್ನಾಟಕ ಮಾಡಿದ್ದು ತಿಳ್ಕೊಬೇಕು ನಾವು. ಯಾರೋ ಒಬ್ಬ ಮಹಾನ್ ಭಾವರು ದೇವರಾಜ ಅರಸು ಅಂತವರು ಅದನ್ನೆಲ್ಲ ಏಕೀಕರಣ ಮಾಡಿ ಮೈಸೂರು ರಾಜ್ಯನ ಕರ್ನಾಟಕ ಅಂತ ಮರುನಾಮಕರಣ ಮಾಡಿ ಅದನ್ನು ಮಾಡಿದ್ರು. ಆ ದಿನದಿಂದ ಇವತ್ತಿನವರೆಗೂ ನಮ್ಮ ಮಕ್ಕಳು ಯುವ ಜನತೆ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಬೇರೆ ಬೇರೆ ಇದರಲ್ಲಿ ನಾವೆಲ್ಲ ಓದೋವಾಗ ನಮಗೆ ಭಾರತ್ ಜೋಡೋ ಯುವ ಇದು ಏನು ಇರಲಿಲ್ಲ. ಅರ್ಥ ಆಯ್ತಾ? ಒಂದು ಕಾಲದಲ್ಲಿ ನಮ್ಮ ಇದ್ದಂಥ ಸವಲತ್ತುಗಳು, ಸರ್ಕಾರಿ ಸವಲತ್ತುಗಳು ಭಾಳ ಕಡಿಮೆ. ನಮಗೆ ಇವತ್ತಿನ ದಿನ ನಮಗೆ ಆರೋಗ್ಯ ಮತ್ತು ಶಿಕ್ಷಣ ಎರಡೂ ಉಚಿತವಾಗಿ ಸರ್ಕಾರಿ ಶಾಲೆ, ಸರ್ಕಾರಿ ಆಸ್ಪತ್ರೆ ಎರಡೇ ಇದ್ದಿದ್ದು. ನಿಮ್ಮ ಕಾಲದಲ್ಲಿ ಪ್ರೈವೇಟ್ ಆಸ್ಪತ್ರೆ, ಪ್ರೈವೇಟ್ ಕಾಲೇಜು, ಪ್ರೈವೇಟ್ ಸ್ಕೂಲು ಎಲ್ಲ ಜಾಸ್ತಿ ಬಂದುಬಿಟ್ಟಿದೆ. ಅರ್ಥ ಆಯ್ತಾ? ಆವಾಗ ನಮ್ಮ ಮನೇಲಿ ಮಕ್ಕಳು ಎಷ್ಟು ಜನ ಇರ್ತಾರೆ? ಒಬ್ಬೊಬ್ಬರ ಮನೇಲಿ 10 ಜನ, 6 ಜನ, 8 ಜನ ಇರ್ತಾಯಿದ್ರು. ನೀವೆಲ್ಲ ಒಬ್ಬರು ಇಲ್ಲ ಇಬ್ಬರು ಸುಸ್ತಾಗ್ಬಿಡ್ತಾರೆ ನಿಮ್ಮಪ್ಪ ನಿಮ್ಮಮ್ಮ ಅಲ್ವಾ? ಅದೇ ರೀತಿಯಾಗಿ ಈ ಒಂದು ಯುವ ಸಂಘ, ಭಾರತ್ ಜೋಡೋ ಯುವ ಸಂಘ ಅಂತ ಯಾಕೆ ಮಾಡಿದ್ದಾರಪ್ಪ ಅಂದರೆ, ಸರ್ಕಾರ ನಮ್ಮ ಭಾರತದಲ್ಲಿರ್ತಕ್ಕಂಥ ಯುವ ಶಕ್ತಿಯನ್ನು ನಮ್ಮ ಎಷ್ಟು ಜನ ಇದೆ 40ರಿಂದ 60% ಯುವಶಕ್ತಿ ಏನಿದೆ ಭಾರತದಲ್ಲಿ, ಇಡೀ ಪ್ರಪಂಚದಲ್ಲಿ ಯಾವುದೇ ದೇಶದಲ್ಲಿ ಆ ಒಂದು ಯುವಶಕ್ತಿ ಅಂದರೆ ಒಂದು ಹ್ಯೂಮನ್ ರಿಸೋರ್ಸ್ ಅಂತ ಏನು ಹೇಳ್ತಾರೆ ಅದು ಇಲ್ಲ. ಆ ಯುವಶಕ್ತಿಯನ್ನು ಏಕೀಕರಣ ಮಾಡಿ ಅವರನ್ನು ಎಕ್ವಿಪ್ ಮಾಡಬೇಕು. ಎಕ್ವಿಪ್ ಅಂದರೆ ಒಬ್ಬ ಸೈನಿಕ ಬರೀ ಕೈಯಲ್ಲೋದು ಯುದ್ಧ ಮಾಡ್ತಾನ? ಆಗಲ್ಲ. ಅದೇ ಒಬ್ಬ ಸೈನಿಕ ಅವನಿಗೆ ಗನ್ನು, ಚಾಕು, ಬೇರೆ ಬೇರೆ ಯುದ್ಧಕ್ಕೆ ಬೇಕಾದಂಥ ಸಾಧನ ಸಲಕರಣೆಗಳನ್ನು ಕೊಟ್ಟರೆ ಅವನು ಯುದ್ಧ ಮಾಡ್ತಾನೆ. ಅದೇ ರೀತಿ ನಮ್ಮ ಯುವ ಸಮೂಹವನ್ನು ಸರ್ಕಾರ ಆ ಒಂದು ರೀತಿಯಲ್ಲಿ ಅವ್ರನ್ನ ಎಕ್ವಿಪ್ ಮಾಡಬೇಕು, ಅವ್ರನ್ನ ಸಬಲೀಕರಣ ಮಾಡಿ ಅವ್ರಿಗೆ ಏನಿದೆ ಈ ಒಂದು ಪ್ರಪಂಚ ಜ್ಞಾನ ಸಮುದಾಯದಲ್ಲಿ ಆಗಿರಬೇಕು. ಸುಮಾರು ಹಲವಾರು ಗುರಿಗಳನ್ನು ಇಟ್ಟು ಈ ಒಂದು ಭಾರತ್ ಜೋಡೋ ಯುವ ಸಂಘ ಅಂತ ಹೇಳ್ಬಿಟ್ಟು ಮಾಡಬೇಕು ಅಂತ ಮಾಡ್ತಾಯಿದ್ದಾರೆ. ಅದರಲ್ಲಿ ಕ್ರೀಡೆ, ಆರೋಗ್ಯ ಮತ್ತು ದೈಹಿಕ ಕ್ಷಮತೆಯನ್ನು ಉತ್ತೇಜಿಸುವುದು ನೀವೆಲ್ಲ ಈಗ ಇಷ್ಟೊತ್ತು ಆಟ ಆಡ್ತಾಯಿದ್ರಿ. ಅದೆಲ್ಲ ನೀವು ಸುಮ್ಮನೆ ಎಂಟರ್ಟೈನ್ಮೆಂಟ್ಗೂ ಅಂತಲ್ಲ. ನಮ್ಮ ಮಾಂಸಖಂಡಗಳು, ಮೂಳೆಗಳು ಎಲ್ಲ ಬಲ ಆಗ್ತವೆ. ನಾವು ತಿಂದಿರೋ ಆಹಾರ ಜೀರ್ಣ ಆಗಿ ನಮಗೆ ಬಲ ಬರುತ್ತೆ. ಆ ರೀತಿಯಾದಂಥ ಒಂದು ಕ್ರೀಡೆ ಇವೆಲ್ಲ ಕ್ರೀಡೆ ಎಲ್ಲ ಆಡಿದವಾಗ ಆರೋಗ್ಯ ಮತ್ತು ಅದರ ದೈಹಿಕ ಕ್ಷಮತೆ ಜಾಸ್ತಿ ಆಗುತ್ತೆ. ನಾವು ಅದಕ್ಕೋಸ್ಕರ ಇವೆಲ್ಲ ಉತ್ತೇಜನ ಮಾಡಬೇಕು. ಇದನ್ನು ಯಾವುದೋ ಒಂದು ರೂಪದಲ್ಲಿ ನಮ್ಮ ಸರ್ಕಾರದಿಂದ ಕೊಟ್ಟಂಥ ಸವಲತ್ತುಗಳು ಇದೆಲ್ಲ 10 ಲಕ್ಷ ಕೊಡ್ತಾರೆ. ಒಂದು ಸಂಘ ಮಾಡಿದ್ರೆ 10 ಲಕ್ಷ ರೂಪಾಯಲ್ಲಿ ನೀವು ಕ್ರೀಡಾ ಚಟುವಟಿಕೆಯಿಂದ ಹಿಡಿದು ಆಮೇಲೆ ಸಂವಿಧಾನ ಮೌಲ್ಯಗಳು ನಾವೆಲ್ಲ ಇವತ್ತಿನ ದಿನ ಇಷ್ಟೆಲ್ಲ ನಮಗೆ ಸವಲತ್ತೆಲ್ಲ ಸಿಗ್ತಾಯಿದೆ. ಒಬ್ಬ ಯಾವುದೇ ಜಾತಿ ಇನ್ನೊಂದು ಏನೂ ಇಲ್ದಂಗೆ ನಮಗೆ ಮೀಸಲಾತಿ ಕೊಟ್ಟು ಎಲ್ಲ ಹಿಂದೆ ಭಾಳ ಒಳಗಾಗ್ತಾಯಿದ್ರು. ಇವತ್ತಿನ ದಿನ ನಾವು ಯಾರನ್ನಾರ ಪ್ರಶ್ನೆ ಮಾಡುವಂಥ ಹಕ್ಕು ಸಂವಿಧಾನ ಕೊಟ್ಟಿದೆ. ನಮಗೆ ಸಮಾನತೆ ನಾವು ಎಲ್ಲರ ಪಕ್ಕದಲ್ಲಿ ಎಲ್ಲ ಯಾವುದೇ ಒಂದು ಭೇದ ಭಾವ ಇಲ್ಲದೆ ಬದುಕಬೇಕು ಅಂತ ಒಂದು ಒಳ್ಳೆಯ ಉತ್ತಮವಾದಂಥ ಸಂವಿಧಾನ ನಮಗೆ ಕೊಟ್ಟಿದೆ. ಆ ಮೌಲ್ಯಗಳು ಏನಿದೆ, ಅದರ ವ್ಯಾಲ್ಯೂಸ್ ಏನಿದೆ, ಅದನ್ನೆಲ್ಲ ನಾವು ಅರಿವು ಮೂಡಿಸ್ಬೇಕು ಸಾರ್ವಜನಿಕರಿಗೆ. ನಾವು ತಿಳಿದಿದ್ದೀವಿ. ನಿಮಗೆ ಟೀಚರು ಪಾಠ ಎಲ್ಲ ತಿಳ್ಕೊಂಡು ತಾನೇ ನಿಮ್ಗೆ ಹೇಳ್ತಾ ಇದ್ದಾರೆ. ನೀವು ನಾನೇನು ಹೇಳ್ತೀನಿ ಅದನ್ನು ತಿಳ್ಕೊಂಡು 4 ಜನಕ್ಕೆ ಹೇಳಬೇಕು. ಅರ್ಥ ಆಯ್ತಾ? ಆ ರೀತಿ ಸಂವಿಧಾನ ಮೌಲ್ಯಗಳ ಬಗ್ಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಆಗಬೇಕು. ಪ್ರಕೃತಿ ನಾವು ಇವತ್ತಿನ ದಿನ ನಮಗೆ ತುಂಬ ಐಷಾರಾಮಿ, ಚೇರು, ಟೇಬಲು, ಇನ್ನೊಂದು ಎಲ್ಲ ಬೇಕು ಅಲ್ವಾ? ಏನು ಮಾಡ್ತಾಯಿದ್ದೀವಿ? ಈ ಪೇಪರ್ ಬರಬೇಕಾದ್ರೂ ಎಲ್ಲಿಂದ ಬರುತ್ತೆ? ಪೇಪರು ಮರದಿಂದ ಬರುತ್ತೆ. ನಾವು ಮರ ಬೆಳೆಸ್ತಾ ಇದ್ದೀವಾ? ಪೇಪರ್ ಹರಿದು ಬರೆದು ಬಿಸಾಕೆಲ್ಲ ಮಾಡ್ತಾಯಿದ್ದೀವಿ.
ಯಾರಾದರೂ ನಾನು ಒಂದು ಮರ ಬೆಳೆಸಿದ್ದೀನಿ ಅಂತ ಕೈ ಎತ್ತಿ ನೋಡೋಣ. ಒಂದು ಗಿಡ ಹಾಕಿದ್ದೀನಿ ಅಂತ, ಮರ ಬೆಳೆಸೋಕ್ಕಾಗಲ್ಲ, ಗಿಡ ಹಾಕಿದ್ದೀನಿ ಅಂತ ಐತೆ. ನೋಡೋಣ. ಸುಮಾರು ಇಲ್ಲಿರೋರಲ್ಲೇ ಸರ್ ಈ ಗಿಡ ನೆಟ್ಟಿದ್ದು ಯಾರು ಗೊತ್ತಾ? ನಾನು ಒಂದು 15 ವರ್ಷದಿಂದ ಇಲ್ಲಿದ್ದವಾಗ ಈ ಗಿಡಗಳು ಸಣ್ಣ ಗಿಡಗಳೇ ಅಲ್ಲ, ಸುಮಾರು ಸತ್ತೋಗಿದ್ದಾವೆ. ಹೌದು, ನೀರು ಹಾಕ್ತಾರೆ. ಏನಿಲ್ಲ, ನೀವು ಬಾಯಿ ಮುಕ್ಕಳಿಸ್ಬಿಟ್ಟು ಉಗಿದ್ರೆ ಸಾಕು, ಪಾಪ ಅದು ಬೆಳ್ಕೊಳುತ್ತೆ ಅಲ್ವಾ? ಅಲ್ಲುಜ್ಜಿ ಅಲ್ಲ ನಿಮ್ಮ ಮನೆ ಮುಂದೆ ನಾನು ಹೇಳೋದು. ನಿಮ್ಮ ಗಿಡ ಬೇಕಾದ್ರೆ ನಾನು ಕೊಡಿಸ್ತೀನಿ. ಏನೋ ಗಿಡ ಒಂದು ದಿವಸ ಕಾರ್ಯಕ್ರಮ ಇಟ್ಕೊಳ್ಳಿ ಸರ್, 1000 ಗಿಡ ಬೇಕಾ, ಎಲ್ಲ ಮಕ್ಳಿಗೂ ಒಂದೊಂದು ಗಿಡ ಕೊಡಿಸ್ತೀನಿ ನಾನು, ಆಯಿತಾ? ಮುನ್ಸಿಪಲ್ ಆಫೀಸಿಂದ ಒಂದು ಕಾರ್ಯಕ್ರಮ ಮಾಡೋಣ. ಇದೇ ಭಾರತ್ ಯುವ ಜೋಡೋ ಇದ್ರ ಪ್ರಕಾರನೇ ಒಂದು ಗಿಡ ಕೊಡಿಸ್ತೀನಿ. ಪ್ರತಿಯೊಂದು ಮಗು ಅವ್ರ ಮನೆ ಮುಂದೆ ಹಾಕಿ ಆ ದಿನ ಏನು ಒಂದು ಗಿಡ ಹಾಕಿ ಬೆಳಗ್ಗೆ ಎದ್ದು ಅಲ್ಲುಜ್ಜೋವಾಗ ಮನೇಲಿ ಬಚ್ಚಲಲ್ಲಿ ಉಗಿಯೋದು ಬೇಡ, ಅದಕ್ಕೆ ಉಗಿಲಿ ನೀರು ಕೈ ತೊಳ್ಕೊಳ್ಳೋವಾಗ ಕೈ ತೊಳ್ಕೊಂಡು ಈ ರೀತಿ ಆ ಒಂದು ಉತ್ತೇಜನ ಕೊಡಬೇಕು. ನಿಮ್ಮನ್ನು ನೋಡಿ ಇನ್ನೊಬ್ಬರು ಕಲಿಬೇಕು. ಆ ಥರ ಪರಿಸರ ಸಂರಕ್ಷಣೆ, ಸಾಮಾಜಿಕ ಸೌಹಾರ್ದತೆ ನಾವೆಲ್ಲ ಒಂದಾಗಿರ್ಬೇಕು. ನಮ್ಮ ಮನೆ ಸ್ವಚ್ಛ ಇಟ್ಕೋತೀವಾ? ಇಟ್ಕೋತೀವ ಇಲ್ವಾ? ನಾವು ಅಲ್ಲುಜ್ಜೋದು ಮುಖ ತೊಳೆಯೋದು ಎಲ್ಲ ಹೆಂಗೆ ನಾವು ಸ್ವಚ್ಛವಾಗಿರ್ತೀವಿ. ನಮ್ಮ ಮನೆ ಸ್ವಚ್ಛವಾಗಿರಬೇಕು, ನಮ್ಮ ಬೀದಿ ಸ್ವಚ್ಛವಾಗಿರಬೇಕು, ನಮ್ಮ ಊರು ಸ್ವಚ್ಛವಾಗಿರಬೇಕು. ಆ ರೀತಿ ಎಲ್ಲರೂ ನಾವು ಅಕ್ಕಪಕ್ಕ ಇರೋರ ಜೊತೆ ಸಹಬಾಳ್ವೆಯಿಂದ ಇರಬೇಕು. ಆಮೇಲೆ ಸ್ಥಳೀಯ ಅಭಿವೃದ್ಧಿ, ಯಾವುದೋ ಒಂದು ಊರಿನಲ್ಲಿ ಏನೋ ಒಂದು ಕಾರ್ಯಕ್ರಮ ನಡೀತಾ ಇರುತ್ತೆ, ಇನ್ನೊಂದಿರುತ್ತೆ, ಅದಕ್ಕೆ ಯಾರೋ ಇದು ಮಾಡ್ತಾರೆ. ಈ ಗಣೇಶೋತ್ಸವ ಮಾಡ್ತೀವಲ್ಲ ನಾವೆಲ್ಲ, ಗಣೇಶೋತ್ಸವ ಮಾಡಿದವಾಗ ನಾವೇ ತಾನೇ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಚಪ್ರ ಕಟ್ಟಿ ಗಣೇಶನಿಟ್ಟು ಆಮೇಲೆ ಡ್ಯಾನ್ಸ್ ಮಾಡ್ಕೊಂಡೋಗಿ ನೀರಿನಲ್ಲೇ ವಿಸರ್ಜನೆ ಮಾಡ್ತೀವಿ. ಅದೆಲ್ಲ ನಾವೆಲ್ಲ ಒಗ್ಗೂಡುವಂಥ ಹಿಂದಿನ ಸಂಪ್ರದಾಯದಲ್ಲಿ ನಾವೆಲ್ಲ ಒಗ್ಗೂಡುವಂಥ ಕಾರ್ಯಕ್ರಮ. ಈ ಒಂದು ಭಾರತ್ ಯುವ ಜೋಡೋ ಸಂಘಟನೆ ಮಾಡಿದ ಮೂಲಕ ಆ ಒಂದು ಸರ್ಕಾರದಿಂದ ನಿಮಗೆ ಉತ್ತಮವಾದಂಥ ಫೈನಾನ್ಷಿಯಲ್ ಆರ್ಥಿಕವಾದಂಥ ಸವಲತ್ತು ಕೊಟ್ಟು ಆ ಒಂದು ಆರ್ಥಿಕ ಸವಲತ್ತಿನಿಂದ ಈ ಎಲ್ಲ ಚಟುವಟಿಕೆಗಳನ್ನು ಮಾಡಲಿಕ್ಕೆ ನಿಮಗೆ ಈ ಒಂದು ಉತ್ತಮವಾದಂಥ ಅವಕಾಶ ಬಂದಿದೆ. ಈ ಅವಕಾಶದಲ್ಲಿ ನೀವೆಲ್ಲರೂ ಮಿಸ್ ಮಾಡ್ಕೋಬಾರ್ದು. ಎಷ್ಟು ವರ್ಷ? 16 ವರ್ಷ. ನಿಮಗೆಲ್ಲ 16 ವರ್ಷ ಆಗೋಗಿದೆ. SLC ಆದಮೇಲೆ ಎಲ್ಲರಿಗೂ 16 ವರ್ಷ ಆಗಿರುತ್ತೆ. 35 ವರ್ಷ ನಾನು ಸೇರ್ಕೊತೀನಿ ಅಂದರೆ ನನಗೆ ಆಗಲ್ಲ ಅಲ್ವಾ? ನಾವು ಬುಡ್ಡ ಹೋಗ ಚಲಂತಾರೆ ಅಂತ. ಅದಕ್ಕೋಸ್ಕರ 16ರಿಂದ 35 ವರ್ಷದ ಒಳಗಿನ ಮಕ್ಕಳು, ಯುವಕರಿಗೆ ಮಾತ್ರ ಈ ಅವಕಾಶ ಇದೆ. ಎಲ್ಲರೂ ಬರೀ ಒಂದು 10 ರೂಪಾಯಿ ಕೊಟ್ಟು, ಇದು ಆನ್ಲೈನಲ್ಲಪ್ಪ, ಆನ್ಲೈನು ಬೇಕಾದ್ರೆ ನಿಮ್ಮ ಇದು ಕಂಪ್ಯೂಟ್ರು ಇದ್ದಿದ್ರೆ ಇಲ್ಲೇ ಮಾಡ್ತಾರೆ, ಇಲ್ಲ ನಮ್ಮ ಪುರಸಭೆಯಲ್ಲೂ ಬೇಕಾದರೆ ನಿಮಗೆ ಯಾವುದೇ ಊರು, ನೀವು ಹಳ್ಳಿ ಆಗಿರಲಿ, ಟೌನ್ ಆಗಿರಲಿ, ಯಾವುದೇ ಊರಾಗಿರಲಿ, ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ ರೈಸ್ ಮಾಡಿಕೊಂಡು ನೀವು ಎಂಟ್ರಿ ಆಗಿ. ನಿಮ್ಮ ಎಂಟ್ರಿ ಆದಮೇಲೆ ನಿಮ್ಮ ಊರಿನವರು ಬೆಂಗಳೂರಲ್ಲಿದ್ರೂ ನಿಮ್ಮ ಊರ ಹೆಸ್ರು ಹಾಕಿ ಅವರು ರಿಜಿಸ್ಟರ್ ಮಾಡ್ಕೊಂಡಿದ್ರೆ ಅವೆಲ್ಲರನ್ನೂ ಸೇರಿ ಇಷ್ಟು ಜನಕ್ಕೆ ಅಂತ ಒಂದು ಸಂಘ ಅಂತ ಜೋಡಿಸಿ ಒಂದು ಸಂಘಕ್ಕೆ 10 ಲಕ್ಷ ರೂಪಾಯಿ ಕೊಡುವಂಥ ಕೆಲಸ ಆಗುತ್ತೆ. ವಿವಿಧ ಕಾರ್ಯಕ್ರಮಗಳಲ್ಲಿ ನೀವು ಅದರ ಫಲಾನುಭವಿಗಳಾಗ್ತೀರಾ. ಈ ಒಂದು ಎಲ್ಲ ಚಟುವಟಿಕೆಗಳಿಂದ ನಮ್ಮ ನಿಮಗೆಲ್ಲ ಸೈನಿಕರು ಯಾವ ರೀತಿ ಗನ್ನು ಇನ್ನೊಂದು ಕೊಟ್ಟು ನಾವು ಸೈನ್ಯಕ್ಕೆ ಯುದ್ಧಕ್ಕೆ ಕಳಿಸ್ತಾರೆ, ಅದೇ ರೀತಿ ಈ ಒಂದು ಎಲ್ಲ ಚಟುವಟಿಕೆ ಮೂಲಕ ನಮ್ಮ ಭಾರತವನ್ನು ಇನ್ನೂ ಎತ್ತರದ ಮಟ್ಟಕ್ಕೆ ಮಾಡಲಿಕ್ಕೆ ನಿಮ್ಮಲ್ಲಿ ಎಲ್ಲ ಒಂದು ಬುದ್ಧಿಮತ್ತೆಯನ್ನು ಎಲ್ಲ ತಿಳ್ಕೊಳ್ಳೋಕ್ಕೆ ಎಲ್ಲ ರೀತಿಯಿಂದ ಎಕ್ವಿಪ್ ಮಾಡಲಿಕ್ಕೆ ಇವ್ರು ಮಾಡಿದ್ದಾರೆ. ಇವೆಲ್ಲರೂ ಮಾಡ್ಕೋತೀರ್ತಾನೆ? ಎಲ್ಲರೂ ಮಾಡ್ಕೋತೀರಾ?